ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವಾನಂದ್ ಗುರುಸಿದ್ದ ಹಿರೇಮಠ ಅಂತ. ಶಿವಾನಂದ್ ಗುರುಸಿದ್ದ ಹಿರೇಮಠ. ಗುರುಸಿದ್ದಯ್ಯ ಹಿರೇಮಠ. ಗುರುಸಿದ್ದಯ್ಯ ಹಿರೇಮಠ. ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆರಿಸಿ ಬಂದಿರುವಂಥದ್ದು ಸರ್? ನಾವು ತಬಕದಹನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆರಿಸಿ ಬಂದಿದ್ದೇವೆ. ಕಲ್ಲಡ್ಡಿ ತಾಲೂಕು, ಧಾರವಾಡ ಜಿಲ್ಲಾ. ಓಕೆ ಸರ್, ನೀವು ರಾಜಕೀಯಕ್ಕೆ ಬರೋ ಮುನ್ನ ನೀವು ಏನು ವೃತ್ತಿಯಲ್ಲಿದ್ರಿ ಸರ್? ನಾನು ಫಸ್ಟ್ ನಮ್ಮದು TCH ಆಗಿದೆ, PUC TCH. ಇದಕ್ಕಿಂತ ಮೊದಲು ನಾನು ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಸಂಘಟನೆ ಅವು ಇವು ಅಂತ ಸಮಾಜ ಹೋರಾಟಗಳು ಅವು ಇವು ಅಂತ ಮಾಡ್ಕೊಂಡು ಬಂದ್ವಿ. ಮಾಡ್ಕೊಂಡು ಬರ್ತಾ ಬರ್ತಾ ಏನಾಯಿತು, ನಾನು ಸ್ಕೂಲಿಗೆ ರಾಜೀನಾಮೆ ಕೊಟ್ಟು ಸಂಪೂರ್ಣ ಜನರ ಒಂದು ಸೇವೆಗಾಗಿ ನಾವು ನನ್ನ ವೃತ್ತಿಯನ್ನು ಆರಂಭಿಸಿದೆ. ಕ್ರಮೇಣ ನಾನು ಜನರ ಒಂದು ಒತ್ತಾಸೆಗೆ ಮಣಿದು ಗ್ರಾಮ ಪಂಚಾಯತಿಗೆ ನಿಂತೆ. 2010ರಲ್ಲಿ ಜನ ನನ್ನ ಒಂದು ಸಂಪೂರ್ಣ ಬಹುಮತದಿಂದ ಆರಿಸಿ ತಂದು ಒಂದು ಜನರ ಸೇವೆಗಾಗಿ ನನ್ನ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಕೆ ಸರ್, ಗೆದ್ದಿದ್ದೀರಾ? ಹೇಗೆ ಅನಿಸ್ತದೆ ನಿಮಗೆ ರಾಜಕೀಯ ಜೀವನ? ರಾಜಕೀಯ ಜೀವನದಲ್ಲಿ ಅಂದರೆ ಅವರವರ ಭಾವನೆಗೆ ತಕ್ಕಂಗೆ ಹೋಗ್ತದೆ ಅದು. ನಾವು ಏನು ಜನರ ಒಂದು ಕೆಲಸಗಳನ್ನು ಮಾಡ್ತೇವಲ್ಲ ಅದರ ಮೇಲೆ ಹೋಗ್ತದೆ. ನಾವು ಮಾಡ್ತಕ್ಕಂಥ ಕೆಲಸಗಳು, ಅವರ ವಿಶ್ವಾಸಕ್ಕಿಸ್ತಕ್ಕಂಥ ಒಂದು ವಿಶ್ವಾಸ ಅದ್ರ ಮೇಲೆ ಹೋಗ್ತದೆ. ಓಕೆ ಸರ್, ಈ ಬಾರಿ ಗೆದ್ದಂಥ ನಿಮ್ಮ ಲೀಡಿಂಗ್ ವೋಟ್ ಏನಿತ್ತು ಸರ್? ನಮ್ಮ ಎದುರಾಳಿಗೆ ಅಂದರೆ ನನ್ನ ಅಪೋಸಿಟ್ 9 ಕ್ಯಾಂಡಿಡೇಟ್ ಇದ್ವು. ಅದರ ಅಷ್ಟು ಜನದಲ್ಲಿ ನಾನು ಸುಮಾರು 375 ಓಟು ಲೀಡಿಂಗ್ ತೊಗೊಂಡು ಅದರಲ್ಲೇ ಒಂದು 75 ಲೀಡಿಂಗ್ನಲ್ಲಿ ನಾನು ಬಂದೆ. ನಾನು ಓಕೆ ಸರ್, ಟೋಟಲ್ ಸರ್? ಟೋಟಲ್ 375. ಹೌದು. ತಮ್ಮನ್ನು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ? ನಾನು ಮೊದಲು BJP ರಾಷ್ಟ್ರೀಯ ಪಕ್ಷವಾದ BJPಯಲ್ಲಿ ಇದ್ದೆ. ನಾನು ಆ ಪಕ್ಷದಲ್ಲೇ ಇದ್ದಾಗ ನಾನು 2010ರಲ್ಲಿ ನಾನು ಗ್ರಾಮ ಪಂಚಾಯತಿಗೆ ಸದಸ್ಯರಾದ್ರಿ. ಹೌದು. ಎಷ್ಟು ವರ್ಷದ ರಾಜಕೀಯ ಒಡನಾಟಗಳಿದೆ ಸರ್? ಸುಮಾರು 15 ವರ್ಷದಿಂದ ನನಗೆ ರಾಜಕೀಯ ಒಂದು ಸಂಪರ್ಕ ಇದೆ. 15 ವರ್ಷದಿಂದ? ಹೌದೌದು. ಓಕೆ ಸರ್, ಇದು ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆ ಅಂದರೆ ಈಗ ಸಾಮಾಜಿಕವಾಗಿ ಇವು ಇರ್ತಕ್ಕಂಥ ಹೋರಾಟಗಳು. ನಾನು ಈ ಮೊದಲು ರಾಜ್ಯ ವಯೋಮಿತಿ ಮೀರುತ್ತಿರುವ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದೆ. ಅಂದರೆ ಈಗ 2001ರಿಂದ 2007 ನಿರಂತರ ಹೋರಾಟ ಮಾಡಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದು ಯಶಸ್ವಿ ಆಯಿತು. ಹೊರಟ್ಟಿ ಅವರು ಶಿಕ್ಷಣ ಸಚಿವರಿದ್ದರು. ಅದು 2900 ಶಿಕ್ಷಕರ ನೇಮಕಾತಿ ಮಾಡಿದರು. 29 ವರ್ಷ ಮೇಲ್ಪಟ್ಟ ವಯೋಮಿತಿ ಮೀರಿದ ಶಿಕ್ಷಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ನಿರಂತರ ಹೋರಾಟ ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ವಿ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು, ಹೊರಟ್ಟಿ ಅವರು ಶಿಕ್ಷಣ ಸಚಿವರಿದ್ದಾಗ ಅದು ಯಶಸ್ವಿ ಆಯಿತು. ಹಲವಾರು ಜನರಿಗೆ ಅದರಿಂದ ಉದ್ಯೋಗದ ಅವಕಾಶ ಸಿಕ್ಕಂಗೆ ಆಯಿತು. ಓಕೆ ಸರ್, ನೀವು ಸದಸ್ಯರಾದ ನಂತರ ಈ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್ ತಮ್ಮ? ಅಭಿವೃದ್ಧಿ ಕಾರ್ಯಗಳು ಅಂತಂದ್ರೆ ನಾನು ಹೇಳ್ಬೇಕಂತಂದರೆ, ನಾನು ಈ ಗ್ರಾಮ ಪಂಚಾಯತಿ ಮೆಂಬರ್ ಆಗಿಂತ ಮೊದಲು ಕೂಡ ಜನರ ಸೇವೆಯಲ್ಲಿದ್ದೆ. ಸಾಮಾನ್ಯ ಜನರು ಕಷ್ಟ ಸುಖಗಳು, ಸೋಷಿಯಲ್ ವರ್ಕರ್ ಅಂದರೆ ಈ ರೇಷನ್ ಕಾರ್ಡ್ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲ ವೇತನ ಆಗಿರ್ಬೋದು, ಆಮೇಲೆ ಹೊಲ ಮನೆ ಕೆಲಸಗಳು, ಅವರು ಸಾಮಾನ್ಯ ಕೆಲಸಗಳು ಏನಿದಾವಲ್ಲ ಅವ್ನು ಮಾಡ್ಕೊತ ಬರ್ತಾ ಇದ್ದೆ. ಜೊತೆಗೆ ಆರ್ಸಿ ಬಂದ ಮೇಲಂತೂ ಸುಮಾರು ಕೆಲಸಗಳು, ಈಗ ಜನರಿಗೆ ನಡೆದಾಡಲಿಕ್ಕೆ ಹೊಲದಲ್ಲಿ ರೋಡುಗಳು ಇರ್ತಿರ್ಲಿಲ್ಲ, ಅವನ್ನೆಲ್ಲ ಸರ್ವೆ ಮಾಡಿ ಸರಾಗವಾಗಿ ಅವ್ರಿಗೆ ಹೊಲಕ್ಕೆ ಮನೆಗೆ ಹೋಗಿ ಬರಲಿಕ್ಕೆ ರೋಡುಗಳು, ಊರಲ್ಲಿ ಚರಂಡಿಗಳು, ಪಕ್ಕ ಗಟರ್ ಇರಲಿಲ್ಲ, ಪಕ್ಕ ಗಟರ್ ನಿರ್ಮಿಸಿಕೊಟ್ಟಿದ್ದೇವೆ. ಜೊತೆಗೆ ಬೀದಿ ದೀಪಗಳು ಇರಲಿಲ್ಲ ಕೆಲವೊಂದು ಕಡೆ ಅವು. ಆಮೇಲೆ ಕೆಲವೊಂದು ಕಡೆ ಕುಡಿಲಿಕ್ಕೆ ನೀರಿರಲಿಲ್ಲ ಜನರಿಗೆ, ಕುಡಿಯುವ ನೀರಿನ ವ್ಯವಸ್ಥೆ. ಶಿಕ್ಷಣದ ಬಗ್ಗೆ, ಶಿಕ್ಷಣ ಶಾಲೆ ಸಂಪೂರ್ಣ ಹದಗೆಟ್ಟು ಹೋಗಿತ್ತು. ಅದನ್ನು ಒಂದ್ಸಲ ಶಿಕ್ಷಕರ ಸಭೆ ಕರೆದು, ನೀವು ಈ ರೀತಿ ಸಮಯ ಪಾಲನೆ ಶಿಸ್ತು ತಗೊಳ್ಳಿಲ್ಲ ಅಂದರೆ ಮಕ್ಕಳು ಕೂಡ ಅದನ್ನು ಕಲಿಯೋದಿಲ್ಲ. ನೀವು ಅದನ್ನು ಫಸ್ಟ್ ಶಿಸ್ತು ಸಮಯ ಪಾಲನೆ ಕಲೀರಿ, ಕಲ್ತ್ರೆ ಮಕ್ಕಳು ಅದು ನಿಮ್ಮ ಪಾಲನೆ ಮಾಡ್ತಾವು ಅಂಥೇಳಿ ಅದನ್ನೆಲ್ಲ ಸುಧಾರಣೆ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ. ಶಿಕ್ಷಣ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಕುಟುಂಬವನ್ನು ಹೆಚ್ಚಿಗೆ ಮಾಡಿದ್ದೇವೆ. ಜೊತೆಗೆ ಆರೋಗ್ಯ ಇಲಾಖೆಯಲ್ಲಿ ಸರಿಯಾದ ಡಾಕ್ಟರ್ಸ್ ಇರಲಿಲ್ಲ, ಜನರಿಗೆ ತೊಂದರೆ ಆಗ್ತಾಯಿತ್ತು. ಅದನ್ನು ಕೂಡ ಡಾಕ್ಟರ್ಸ್ಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಹೇಳಿ, ನೀವು ಸರಿಯಾಗಿ ಬೆಳಗ್ಗೆ ಜನರಿಗೆ ಹೊಲಕ್ಕೆ ಹೋಗೋ ವ್ಯವಸ್ಥೆ ಇರ್ತದೆ, ಬೆಳಗ್ಗೆ ಕೆಲಸ ಕಾರ್ಯಕ್ಕೆ ಹೋಗಿರ್ತದೆ, ಜಲ್ದಿ ಬಂದು ಅವ್ರ ಕಷ್ಟ ಸುಖಗಳಿಗೆ, ಅವರ ತೊಂದರೆಗಳಿಗೆ ಆರೋಗ್ಯದ ವಿಚಾರ ಮಾಡಿ ನೀವು ಸಮಯ ಪಾಲನೆ ಕಲ್ಕೊಡ್ರಿ ಅಂತ ಅದನ್ನು ಕೂಡ ಅವ್ರಿಗೆ ಹೇಳಿ ಎಲ್ಲ ಸರಿ ಮಾಡಿದ್ದೇವೆ. ಅದು ಚೆನ್ನಾಗಿ ನಡೆದಿದೆ ಎಲ್ಲ. ಓಕೆ ಸರ್, ಈ 2 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ. ಇನ್ನೂ ತಮಗೆ 1.25 ವರ್ಷ ಅವಧಿ ಇದೆ. ಯಾವ ರೀತಿಯಾದಂಥ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ನಾವು ಒಂದು ಕನಸು ಕಟ್ಟಿಕೊಂಡು ಈ ಗ್ರಾಮ ಪಂಚಾಯತಿಗೆ ಬಂದಿದ್ದು. ಹಳ್ಳಿ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತ ನಾವು ಕನಸು ಕಂಡವರು. ಈಗ ಹಳ್ಳಿ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಅಂತ, ಹೌದಾ? ಮೂಲ ಬುನಾದಿ ಹಳ್ಳಿಗಳು. ಈ ಹಳ್ಳಿಗಳು ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕು. ಫಸ್ಟ್ ಮೂಲಭೂತ ಸೌಲಭ್ಯಗಳೇನಪ್ಪ? ಚರಂಡಿ ವ್ಯವಸ್ಥೆ, ರೋಡಿನ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಶಿಕ್ಷಣದ ವ್ಯವಸ್ಥೆ, ಬಡವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ, ಉದ್ಯೋಗ ಖಾತ್ರಿಯಲ್ಲಿ ಸಂಪೂರ್ಣ ಕೆಲಸಗಳು ಮಾಡ್ತಾ ಇದ್ದೇವೆ. ಈಗ
ರೋಡಿನ ವ್ಯವಸ್ಥೆ ಆಗ್ಬೋದು, ಚರಂಡಿ ವ್ಯವಸ್ಥೆ ಆಗ್ಬೋದು, ಆಮೇಲೆ ಶೌಚಾಲಯ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ಸಂಪೂರ್ಣ ಪ್ರತಿಯೊಂದು ಗ್ರಾಮಗಳಲ್ಲಿ ಏನೈತಿ ಇಲ್ಲ ಗ್ರಾಮದಲ್ಲೇ ಪ್ರತಿಯೊಂದು ಮನೆಗೆ ಶೌಚಾಲಯ ಆಗಬೇಕು. ಶೌಚಾಲಯ ಆಗಬೇಕು. ಜೊತೆಗೆ ಶುದ್ಧ ಕುಡಿ ನೀರು ಬರಬೇಕು. ಆಮೇಲೆ ಅಡ್ಡಾಡಲಿಕ್ಕೆ ಊರಲ್ಲಿ ಒಳ್ಳೆಯ ರೋಡ್ಗಳು ಬರಬೇಕು. ಕಾಂಕ್ರೀಟ್ ರೋಡ್ಗಳು ಆಗ್ಬೋದು, ಪಕ್ಕಾ ರೋಡ್ ಆಗ್ಬೋದು. ಇವೆಲ್ಲ ಮೂಲಭೂತ ಸೌಲಭ್ಯಗಳು. ಜನರಿಗೆ ಸರಿಯಾದ ರೀತಿಯಲ್ಲಿ ರೇಷನ್ ಕಾರ್ಡ್ಸ್ ದೊರಿಬೇಕು, ಅಂಗವಿಕಲ ವೇತನ ದೊರಿಬೇಕು, ಆಮೇಲೆ ವೃದ್ಧರಿಗೆ ಆಶ್ವಾಸನ ದೊರಿಬೇಕು. ಇಂಥವೆಲ್ಲ ಕಾರ್ಯಕ್ರಮ ಹಾಕ್ಕೊಂಡು ಸುತ್ತಮುತ್ತಲ ಹಳ್ಳಿ ಕೂಡ ನಾನು ಎಷ್ಟು ಸಾಧ್ಯತೆ ಅಷ್ಟು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲೂ ಕೂಡ ಅವನ್ನ ನಾವು ಹಾಕ್ಕೊಂಡಿದ್ದೀವಿ ಇಂಥೆಲ್ಲ ಕಾರ್ಯಕ್ರಮ. ಓಕೆ ಸರ್, ತಾವು ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರು ಇದ್ದಾರಾ? ಗುರುಗಳು ಅಂತ ಏನಿಲ್ಲರಿ, ನಂದು ಏನಿದೆಯಲ್ಲ ನನ್ನ ಸಂಘಟನೆ, ನನ್ನ ಒಂದು ಜನರ ಬೆಂಬಲ ಅಷ್ಟೇ. ನನ್ನ ಯಾರು ರಾಜಕೀಯ ಗುರು ಅಂತ ಇಟ್ಕೊಂಡಿಲ್ಲ. ಬಟ್ ನನ್ನ ಆದರ್ಶಗಳು ಏನಂದ್ರೆ ಮಾಡುವಂತ ಕೆಲಸ ಕಾರ್ಯಗಳೇ ನೀವು ರಾಜಕೀಯಕ್ಕೆ ಬರೋ ಕಾರಣ ಅಂತೀರಾ? ಹೌದೌದು. ನಾನು ಯಾರು ಗುರುವಾಗಿ ಇಟ್ಕೊಂಡಿಲ್ಲ ರಾಜಕೀಯ ರಂಗದಲ್ಲಿ. ಸ್ವಂತ ಇದರಿಂದ ಅಂದ್ರೇನು ಒಂದು ಹೋರಾಟ, ಜನರ ಬೆಂಬಲ, ಅದನ್ನೇ ನಾನು ಆಸ್ತಿಯಾಗಿ ಇಟ್ಕೊಂಡಿದ್ದು. ಅವರ ಒಂದು ವಿಶ್ವಾಸ ಪ್ರೀತಿ ಇದ್ರೆ ನಾವೇನಾದ್ರೂ ಗೆಲ್ಬಹುದು. ರಾಜಕೀಯ ಗುರುಗಳು ಯಾರು ಏನ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಬಂದು ನಾವು ಏನ್ ಮಾಡ್ತೇವಲ್ಲ ಅದೇ ಫೈನಲ್, ಹೌದಲ್ರಿ? ಹೀಗಿರೋದ್ರಿಂದ ಜನರ ವಿಶ್ವಾಸ ಗಳಿಸ್ಕೊಂಡ್ರೆ ನಾವು ಏನಾದ್ರು ಮಾಡ್ಬೋದಲ್ಲ. ಆದ್ರೆ ಏನಪ್ಪ, ನಾನು ಒಂದು ರಾಜಕೀಯ ಒಂದು ಅಂದ್ರೆ ಮಾರ್ಗದರ್ಶಕರಂತಂದ್ರೆ ಯಾರು ಇಟ್ಕೊಂಡಿಲ್ಲ. ಬಟ್ ಆದರ್ಶಗಳನ್ನ ಇಟ್ಕೊಂಡಿದ್ದೀನಿ. ವಾಜಪೇಯಿ ಅಂತವರು, ಇಂಥ ದೊಡ್ಡ ದೊಡ್ಡ ನಾಯಕರದ ಒಂದು ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನ ಆದರ್ಶವಾಗಿ ನಾವು ರಾಜಕೀಯ ರಂಗದಲ್ಲಿ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಹೊಂಟಿದ್ದೇವೆ. ಓಕೆ ಸರ್, ಹೌದು. ತಾವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆನೂ ಕಾರಣ. ಹೌದು, ಜನರು ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವರು ನಾವು ಒಂದು ಸ್ಥಾನಕ್ಕೆ ಬರ್ಬೇಕಂದ್ರೆ ಜನರ ಒಂದು ವಿಶ್ವಾಸ ಪ್ರೀತಿ ಅವ್ರು ಕೊಟ್ಟಲ್ಲೇ ನಾವು ಈ ಸ್ಥಾನಕ್ಕೆ ಬರಕ್ಕೆ ಸಾಧ್ಯ ಐತಿ. ಯಾರೋ ನಾವು ನಮ್ಮದೇ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಜನ ಒಂದು ವಿಶ್ವಾಸ ಪ್ರೀತಿ ಅವರು ಹಾಕಿದಂಥ ಹೋಟ್ಲಿಂದ ನಾವು ಈ ಸ್ಥಾನಕ್ಕೆ ಬರಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅವರಲ್ಲಿ ಕೇಳ್ಕೋದೇನೆಂದರೆ, ಒಂದು ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ಕೂಡ ಮುಂದೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿಕ್ಕೆ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಆಗಬೇಕಾಗಿದೆ. ನಮ್ಮ ತಾಲೂಕೇ ಸಂಪೂರ್ಣ ಅಭಿವೃದ್ಧಿ ಆಗಬೇಕಾಯ್ತು ಫಸ್ಟ್ನಲ್ಲಿ. ಹೀಗಿರುವಾಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ತಾಲೂಕು ಹಿಂದುಳಿದ ತಾಲೂಕಾಗಿದೆ. ಅದಕ್ಕೆ ಈ ತಾಲೂಕು ಅಭಿವೃದ್ಧಿ ಆಗಬೇಕು. ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮಗೊಂದು ಮುಂಬರುವ ದಿನಗಳಲ್ಲಿ ನಾವೇನು ಕನಸ್ಕೊಂಡಿದ್ದೇವೆ ಅದಕ್ಕೆಲ್ಲ ಸಂಪೂರ್ಣ ಸಹಕಾರ ಇದ್ದರೆ ಇನ್ನೂ 4-6 ಕೆಲಸಗಳನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಇರ್ತೈತೆ ಅಂತ ಅವ್ರಿಗೆ ಕೇಳ್ಕೊತೀವಿ. ಓಕೆ ಸರ್, ಇದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು.